ಶಾಂತವಾಗಿದ್ದ ಮಂಗಳೂರು ಮತ್ತೆ ಉದ್ವಿಗ್ನಗೊಂಡಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಿಂದ ಮಂಗಳೂರಿನಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಲಾಗಿದೆ. ಸುಹಾಸ್ ಶೆಟ್ಟಿ ಮೇಲೆ ದಾಳಿ ನಡೆಸಿ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ರಹಿಸಿ ಕೇಳಿ ಬರ್ತಾ ಇದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪ್ರತಿಭಟನೆ, ಬಂದ್, ಆಕ್ರೋಶ ಜೋರಾಗ್ಬಿಟ್ಟಿದೆ. ಆರೋಪಿಗಳು ಯಾರು ಎಂದು ಗೊತ್ತಾಗಿದೆ. ಆರೋಪಿಗಳ ಸುಳಿವನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿದೆ ಎಂದು ಎಡಿಜಿಪಿ ಆರ್ ಹಿತೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸುಹಾಸ್ ಶೆಟ್ಟಿ ಜೊತೆಗೆ ಕಾರ್ನಲ್ಲಿ ಇದ್ದಂತ ಇತರೆ 4 ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗಿದೆ. ಮಂಗಳೂರಿನಲ್ಲಿ ಮೇಲಿಂದ ಮೇಲೆ ಹತ್ಯೆ ಸಿಡು ಪ್ರತಿಕಾರ ಒಂದಿಷ್ಟು ಮುಂದುವರೆದಿದೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಎಂಬ ಪೋಸ್ಟ್ ಹಾಕಲಾಗಿದ್ದು ಕಾರ್ಯಕರ್ತರ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ಲಾನ್ ಮಾಡಿ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ. ಈ ಘಟನೆ ಮಂಗಳೂರಿನಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಶಾಂತವಾಗಿದ್ದ ಮಂಗಳೂರು ಮತ್ತೆ ಉದ್ವಿಗ್ನಗೊಂಡಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಿಂದ ಮಂಗಳೂರಿನಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಲಾಗಿದೆ. ಇತ್ತ ಮಂಗಳೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿ ಕಾರಣ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಸುಹಾಸ್ ಶೆಟ್ಟಿ ಮೇಲೆ ದಾಳಿ ನಡೆಸಿ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ರಹಿಸಿ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಪ್ರತಿಭಟನೆ, ಬಂದ್, ಆಕ್ರೋಶ ಜೋರಾಗ್ಬಿಟ್ಟಿದೆ. ಇದರ ನಡುವೆ ಹಿಂದೂ ಕಾರ್ಯಕರ್ತನ ಹತ್ಯೆಗೈದ ಆರೋಪಿಗಳ ಸುಳಿವು ಕೂಡ ಪತ್ತೆಯಾಗಿದೆ ಅಂತೆ. ಆರೋಪಿಗಳು ಯಾರು ಎಂದು ಗೊತ್ತಾಗಿದೆ. ಇನ್ನು ಸುಹಾಸ್ ಶೆಟ್ಟಿ ಮೇಲೆ ದಾಳಿ ನಡೆಸಿ ಪರಾರಿಯಾದ ಆರೋಪಿಗಳು ಯಾರು ಎಂದು ನಮಗೆ ಗೊತ್ತಿದೆ. ಆರೋಪಿಗಳ ಬಂಧನಕ್ಕೆ ತಂಡ ರಚನೆ ಮಾಡುತ್ತೇವೆ. ಆರೋಪಿಗಳ ಸುಳಿವನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿದೆ ಎಂದು ಎಡಿಜಿಪಿ ಆರ್ ಹಿತೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಾನೂನು ಕೈಗೆತ್ತಿಕೊಂಡವರ ಮೇಲೆ ಕಾನೂನು ರೀತಿ ಕ್ರಮ ಆಗಲಿದೆ ಎಂದು ಹಿತೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಸುಹಾಸ್ ಶೆಟ್ಟಿ ಜೊತೆಗೆ ಕಾರ್ನಲ್ಲಿ ಇದ್ದಂತ ಇತರೆ 4 ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಸ್ಥಳೀಯರಿಂದ ಮಾಹಿತಿ ಕಲೆಯೂ ಕೂಡ ಹಾಕಿ ಇದೀಗ ಪೊಲೀಸರು ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ದಾರೆ. ಶೀಘ್ರದಲ್ಲೇ ಆರೋಪಿಗಳ ಬಂಧನಕ್ಕೆ ಪೊಲೀಸ್ ತಂಡವು ಕೂಡ ಕಾರ್ಯನಿರ್ವಹಿಸಲಿದೆ ಎಂದು ಹಿತೇಂದ್ರ ಅವರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ 1000ಕ್ಕೂ ಹೆಚ್ಚು ಪೊಲೀಸರ ಸಂಖ್ಯೆಯೂ ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಯಾಕಂದರೆ ಮಂಗಳೂರಿನಲ್ಲಿ ಸಂಪೂರ್ಣವಾಗಿ ಉದ್ವಿಗ್ನಗೊಂಡಿರುವ ಕಾರಣ 5 SP ಸೇರಿದಂತೆ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಹೆಚ್ಚುವರಿಯಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇರಲಿದೆ. ಯಾವುದೇ ರೀತಿ ಅಹಿತಕರ ಘಟನೆಗೆ ಅವಕಾಶವಿಲ್ಲ ಅಂತ ಇಲ್ಲಿ ಹಿತೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ವದಂತಿಗೆ ಕಿವಿ ಕೊಡಬೇಡಿ, ಎಲ್ಲರೂ ಕೂಡ ಶಾಂತಿ ಕಾಪಾಡಬೇಕಾಗಿ ಹಿತೇಂದ್ರ ಅವರು ಮನವಿಯನ್ನು ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಮತ್ತೊಂದು ಕಡೆ ಬಜ್ಪೆ ಸಮೀಪದ ಸುಹಾಸ್ ಶೆಟ್ಟಿ ಮೇಲೆ ದಾಳಿ ನಡೆದಿತ್ತು. ಮಾರಣಾಂತಿಕವಾಗಿ ದಾಳಿ ಬಳಿಕ ತಕ್ಷಣವೇ ಸಮೀಪದ AJ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸುಹಾಸ್ ಶೆಟ್ಟಿ ಮೃತಪಟ್ಟಿದ್ರು. ಇದು ಬೆಳಗ್ಗೆ ಒಂದಿಷ್ಟು ಶವ ಪರೀಕ್ಷೆ ಮುಗಿಸಿ ಇದೀಗ ಮೃತದೇಹವನ್ನು ಸುಹಾಸ್ ಶೆಟ್ಟಿ ಕುಟುಂಬಸ್ಥರಿಗೆ ಒಂದಿಷ್ಟು ಹಸ್ತಾಂತರಿಸಲಾಗಿದೆ. ಮೆರವಣಿಗೆಗೆ ಅವಕಾಶ ಕೇಳಿಲ್ಲ. ಈ ಬೇಡಿಕೆ ಇದ್ದರೆ ಸ್ಥಳೀಯ ಪೊಲೀಸ್ ನಿರ್ಧಾರವನ್ನು ಮಾಡುತ್ತೆ ಅಂತ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದಂಥ ಕಾರು ಕೂಡ ಈಗ ಸೀಸ್ ಮಾಡಲಾಗಿದೆ. ವ್ಯಾಪ್ತಿಯಲ್ಲಿ ಬರುವಾಗ ಕೆಜಿಪದಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮುಂದೆ ಒಂದು
ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ಹೇಗೆ ಆಮೇಲೆ ಶಿಫ್ಟ್ ಆಗಿದ್ದು 5 ಜನ ಬಂದಿದ್ದರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಭಾಷ್ ಶೆಟ್ಟಿಗೂ ಅವರು ಆವಾಗ ಒಂದು ಇನೋವಾ ಕಾರ್ದಲ್ಲಿ ಒಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿ ಕೂಡ ತುಂಬ ಪೆಟ್ಟು ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಭಾಷ್ ಶೆಟ್ಟಿಗೆ ಎ ಜೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ. ಬಟ್ ಆಗಲೇ ಇವಾಗ ಡೆಡ್. ಈ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ 2022 ಫಜಲ್ ಮಾಡೋದೇ ಕೇಸಲ್ಲಿ ಮುಖ್ಯ ಆರೋಪಿ. ಆಮೇಲೆ ಈಗಾಗಲೇ ಒಂದು 5 ಕೇಸುಗಳು ಇದೆ. ಒಂದು ವರ್ಷ ಹಿಂದೆ ಇವರು ಬೇಲ್ ಮೇಲೆ ಆಚೆ ಬಂದಿದ್ದು. ಸೊ ಈಗ ಒಂದು 5-6 ಜನ ಯಾರೋ ಬಂದಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಫಸ್ಟ್ ಸ್ಟೇಷನ್ನಲ್ಲಿ ಈಗ ಮರ್ಡರ್ ಕೇಸ್ ದಾಖಲು ಮಾಡಿದ್ದೀವಿ. ಇವಾಗ ನಾವು 4 ಗಂಟೆಗಳಿಗೆ ರಚನೆ ಮಾಡಿ, ಯಾಕಂದರೆ ನಾವು ಬೇರೆ ಬೇರೆ ತುಂಬ ಕೆಲಸಗಳಿದೆ. ಸೊ ಅದೆಲ್ಲ ಸೇರಿ ಒಂದು 3-4 ತಂಡಗಳು AC ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ. ಸೊ ಇವತ್ತು ನೈಟಿಂದ ನಾವು ಕೆಲಸ ಮಾಡ್ತೀವಿ. ಮತ್ತು ಆದಷ್ಟು ಬೇಗ ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಇಡಿಗೆ ಹಿಂಬಾಲಿಸಿಕೊಂಡು ಬಂದಿದ್ದಾರೆ, ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಅವರು ಚೇಂಜ್ ಮಾಡ್ತಾಯಿದ್ರು. ಮತ್ತು ಒಂದು ಪಾಯಿಂಟಲ್ಲಿ ಒಂದು ವೆಹಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲಿಂದ ಮುಗಿದ್ದಾರೆ. ಆಮೇಲೆ ಅವ್ರ ಮೇಲೆ ಮಣ್ಣಾಂತರಿಗೆ ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರಿಗೆ ಮೈನರ್ ಇದೆ. ಸೊ ಅವರೆಲ್ಲ ಈಗ ಎ ಜೆ ಹಾಸ್ಪಿಟಲ್ ಈಗ ನಾವು ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಜೊತೆ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ಗೆ ತರಿಸಿದ್ದೀವಿ. ಮತ್ತು ನೈಟ್ ಇನ್ನೂ ಹೆಚ್ಚಿನ ಫೋರ್ಸಸ್ ಬಂದಾಗ ಮತ್ತು ಕೆಲವು ಔಟ್ಸೈಡ್ ಡಿಸ್ಟ್ರಿಕ್ಟಿಂದ SP ದರ್ಜೆ ಮತ್ತು ಅಡಿಷನಲ್ SP ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈಗ ತರಕ್ಕೆ ನಾವು ಮೇಲಧಿಕಾರಿಗಳ ಜೊತೆ ಮಾತಾಡ್ತೀವಿ. ಅವರು ಸೆಕ್ಷನ್ ಮಾಡಿದ್ದಾರೆ. ಸೊ ಇವತ್ತು ನೈಟಿಂದ ನಾವು ಇನ್ನೂ ಸ್ವಲ್ಪ ವಿಡಿಯೋವನ್ನು ತೋರಿಸಿ ಮಾಡ್ತೀವಿ. ಆದಷ್ಟು ಕಡೆ ನಮ್ಮದು ಚೆಕ್ ಪೋಸ್ಟ್ ಮತ್ತು ಸರ್ ಅವರು ಅವ್ರ ಮೇಲೆ ಈಗಾಗಲೇ ಒಂದು 2 ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ ಕೇಸ್ ರೌಡಿ ಶೀಟರ್ ಆ್ಯಂಡ್ ಈ ವಾಸ್ ಅಂಡರ್ ಕಾನ್ಸ್ಟೆಂಟ್ ವಾಚ್. ಸೊ 1 ವರ್ಷ ಹಿಂದೆ ಬೇಲ್ ನಂತರ ಬರೋದ ನಂತರ ಕೂಡ ನಾವು ಅವ್ರಿಗೆ ಫೋನ್ ಮಾಡಿದ್ವಿ. ಸೊ ನಾವು ಇವತ್ತು ಇದು ಇನ್ಸಿಡೆಂಟ್ ಆಗಿದೆ. ಮೇ ಬಿ ರಿವೆಂಜ್ ಆರೋಪಿಗಳದ್ದು ಐಡೆಂಟಿಫೈ ಆಗಿದೆ ಸರ್. ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಅದ್ರ ಮೇಲೆ ನಾವು ನೋಡಬೇಕು. ಈಗ ವಿಡಿಯೋ ನೋಡಿದ ನಂತರ ನಮಗೆ ಐಡೆಂಟಿಫಿಕೇಶನ್ ಆಗ್ತದೆ. ರಿವೆಂಜ್ ಮಾಡೋರು ಅವರನ್ನು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ. ಇವತ್ತು ಇಡೀ ಕರ್ನಾಟಕದಲ್ಲಿ, ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ಕಣ್ಮುಂದೆ ಬರ್ತಾ ಇದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹತ್ರ ಇಮಿಡಿಯೇಟ್ ಆಗಿ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ, ಈ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಹಾಡುವಾಗಲೇ, ಅವರನ್ನು ಇಮಿಡಿಯೇಟ್ ಆಗಿ ಬಂಧಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಮಾತಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಎಲ್ಲ ಕಡೆ ಸಹ ಈ ರೀತಿಯ ಸಮಾಜಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುತ್ತಿರುವ ಕಾರಣಕ್ಕಾಗಿ ಈ ರೀತಿ ಘಟನೆಗಳು ಆಗ್ತಾ ಇದೆ. ಮೇಲ್ನೋಟಕ್ಕೆ ನೋಡುವಾಗ ಬಹಳ ಪ್ಲ್ಯಾನ್ ಮಾಡಿ ಈ ಹತ್ಯೆ ಆಗಿದೆ. ಕಾರಲ್ಲಿದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಸಹ ಕೈ ಮತ್ತು ಗಂಭೀರ ಗಾಯಗಳು ಸಹ ಆಗಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಬಹಳಷ್ಟು ಸಮಯಗಳಿಂದ ಯಾರೆಲ್ಲ ಬೇರೆ ಬೇರೆ ಶಾನ್ ಪೂಜಾರಿ ಹತ್ಯೆ ಆಗಿರ್ಬೋದು, ಬೇರೆ ಬೇರೆ ಹತ್ಯೆಗಳಲ್ಲಿ ಭಾಗಿಯಾದಂಥವರನ್ನು ಸ್ಟೇಷನ್ಗೆ ಕರೆಸಬೇಕು, ಅವರು ಏನು ಮಾಡ್ತಾ ಇದ್ದಾರೆ, ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕನ್ನುವಂಥ ಕೋರಿಕೆಯನ್ನು ಪದೇ ಪದೇ ಇಡ್ತಾ ಇದ್ರು ಸಹ ಇದನ್ನು ಕಂಪ್ಲೀಟಾಗಿ ನಿಗ್ಲೆಕ್ಟ್ ಆಗಿದೆ. ಹಿಂದೂ ಕಾರ್ಯಕರ್ತನ ಈ ರೀತಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ದಿನಗಳಿಂದ ಸಹ ಹೇಳ್ತಿದ್ದ ಕಾರಣಕ್ಕಾಗಿ ನಾವು ಎಲ್ಲಿ
ಡಿಪಾರ್ಟ್ಮೆಂಟ್ ರಿಲ್ಯಾಕ್ಸ್ ಆಗಿದೆಯಾ ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ ಹಾಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬೇರೆ ಏನನ್ನ ಹೇಳಲಿಕ್ಕೆ ಇಚ್ಛಿಸಿಲ್ಲ ಈ ಸಮಯದಲ್ಲಿ. ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದಂಥ ಕಾರು ಕೂಡ ಇದೀಗ ನಿನ್ನೆ ರಾತ್ರಿ ಸುಹಾಸ್ ಶೆಟ್ಟಿ ಹಾಗೂ ಮತ್ತೆ ಐವರ ಸೇರಿದಂತೆ ಇನೋವಾ ಕಾರನ್ನ ಅಡ್ಡಗಟ್ಟಿ ಅಪರಿಚಿತರು ದಾಳಿಯನ್ನು ನಡೆಸಿದರು. ದಾಳಿಗೆ ಬಳಸಿದಂತಹ ಮೀನಿನ ವಾಹನ ಏನಿದೆ ಹಾಗೆ ಸ್ವಿಫ್ಟ್ ಕಾರನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದಾಳಿಗೆ ಬಳಸಿದಂಥ ಕಾರ್ನಲ್ಲಿ ಆಯುಧ ಪತ್ತೆಯಾಗಿದೆ. ಇತ್ತ ಸುಹಾಸ್ ಶೆಟ್ಟಿಯ ಇನೋವಾ ಕಾರು ಕೂಡ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ಕೊಲೆಯಾದ ಸುಹಾಸ್ ಶೆಟ್ಟಿ ಒಂದಿಷ್ಟು ಕಾಟಿಪಳ್ಳ ಮಂಗಳಪೇಟೆಯ ಮೊಹಮ್ಮದ್ ಫಾಜಿಲ್ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದ. ಹಿಂದೂ ಸಂಘಟನೆಯ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆಗೆ ಪ್ರತೀಕಾರವಾಗಿ ಮೊಹಮ್ಮದ್ ಫಾಜಿಲನ್ನು ಹತ್ಯೆ ಮಾಡಲಾಗಿತ್ತು ಎನ್ನುವ ಆರೋಪವೂ ಕೂಡ ಇದೆ. ಇಲ್ಲಿ ನೋಡಿ, ಮಂಗಳೂರಿನಲ್ಲಿ ಇತ್ತೀಚೆಗೆ ತಾನೇ ಕೇರಳದ ಯುವಕ ಅಶ್ರಫ್ ಎನ್ನುವ ಕೊಲೆ ನಡೆದಿತ್ತು. ಆತ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಎಂದು ಆರೋಪ ಒಂದಿಷ್ಟು ಅವನ ಮೇಲೆ ಇತ್ತು. ಅದಾದ ನಂತರ ಒಂದು ಗುಂಪು ಅವರ ಮೇಲೆ ಹಲ್ಲೆ ಮಾಡಿತ್ತು. ಕಾರಣ ಅಶ್ರಫ್ ಮೃತಪಟ್ಟಿದ್ದ. ಘಟನೆ ಸಂಬಂಧಪಟ್ಟಂತೆ ಹಲವರನ್ನು ಕೂಡ ಬಂಧಿಸಲಾಗಿತ್ತು. ನಗರದಲ್ಲಿ ಪದೇ ಪದೇ ಕೊಲೆಗಳು ನಡೀತಿರುವುದು ಜನರಲ್ಲಿ ಒಂದಿಷ್ಟು ಆತಂಕ ಮೂಡಿಸಿದೆ. ಮಂಗಳೂರಿನಲ್ಲಿ ಮೇಲಿಂದ ಮೇಲೆ ಹತ್ಯೆ ಎಸೆದು ಪ್ರತೀಕಾರ ಒಂದಿಷ್ಟು ಮುಂದುವರೆದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದು ವೈರಲ್ ಆಗಿದೆ. ಅದೇನಪ್ಪ ಅಂತಂದರೆ, ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಎಂಬ ಪೋಸ್ಟ್ ಹಾಕಲಾಗಿದ್ದು ಕಾರ್ಯಕರ್ತರ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿದೆ. ನೋಡಿ, ಹೌದು, ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣ ಹಿಂದೂ ಕಾರ್ಯಕರ್ತರ ಕೋಪವನ್ನು ನೆತ್ತಿಗೇರಿಸಿದೆ. ಹೀಗಿರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದು ವೈರಲ್ ಆಗಿದ್ದು ಮತ್ತಷ್ಟು ಸೇಡಿನ ಕಿಚ್ಚು ಹೊತ್ತಿಸಿದೆ. ಕಳೆದ ದಿನ ರಾತ್ರಿ ಸುಹಾಸ್ ಶೆಟ್ಟಿಯನ್ನು ಸಾರ್ವಜನಿಕರ ಎದುರೇ ಕೊಚ್ಚಿ ಕೊಲೆಯನ್ನು ಮಾಡಲಾಗಿತ್ತು. ಹಿಂದೂ ಕಾರ್ಯಕರ್ತರು ಇದು ಮಂಗಳೂರು ಬಂದ್ಗೆ ಕರೆ ನೀಡಿದ್ದಾರೆ. ಟ್ರೋಲ್ ಮಾಧ್ಯಮ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದಿಷ್ಟು ಸ್ಟೇಟಸ್ನಲ್ಲಿ ಫಿನಿಶ್ ಎಂಬ ಪೋಸ್ಟ್ ಜೊತೆಗೆ ವೇಟ್ ಫಾರ್ ನೆಕ್ಸ್ಟ್ ವಿಕೆಟ್ ಎಂಬ ಸಂದೇಶವು ಕೂಡ ಸ್ಟೇಟಸ್ ಹಾಕಲಾಗಿತ್ತಂತೆ. ನೋಡಿ, ನಕಲಿ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹತ್ಯೆಯ ವಿಡಿಯೋ ಪೋಸ್ಟ್ ಮಾಡಿ ಸಂಭ್ರಮಾಚರಣೆ ಮಾಡಿರುವಂಥದ್ದು ಕೂಡ ಇಲ್ಲಿ ಕಂಡು ಬಂದಿದೆ. ನೋಡಿ, ವಿಡಿಯೋ ಸಹಿತ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಎಂಬ ಪೋಸ್ಟ್ ಕೂಡ ಹಾಕಲಾಗಿದ್ದು ಇದು ಕಾನೂನಿನ ಬಗ್ಗೆಯೂ ಕೂಡ ಜನರಿಗೆ ಇರುವ ಭಯ ಎಷ್ಟಿದೆ ಎನ್ನುವುದು ಕೂಡ ತೋರಿಸುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಿರುವುದು ಮಾತ್ರವಲ್ಲದೆ ವಿಡಿಯೋ ಹಾಗೂ ಪೋಸ್ಟ್ ಹಂಚಿಕೊಂಡು ವೇಟ್ ಫಾರ್ ನೆಕ್ಸ್ಟ್ ವಿಕೆಟ್ ಎಂದು ಬರೆದುಕೊಳ್ಳಲಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಅಷ್ಟೇ ಅಲ್ಲದೆ ಮಾರ್ಚ್ ತಿಂಗಳಲ್ಲೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು ಎನ್ನುವ ಅನುಮಾನವೂ ಕೂಡ ಹುಟ್ಟಿಕೊಂಡಿದೆ. ಯಾಕಂದರೆ ಅದೇ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಟಾರ್ಗೆಟ್ ಕಿಲ್ಲರ್ 03 ಎಂಬ ಇನ್ಸ್ಟಾಗ್ರಾಮ್ ಖಾತೆಯಿಂದ ಸುಹಾಸ್ ಶೆಟ್ಟಿ ಪೋಸ್ಟ್ ಹಾಕಿ ಶೀಘ್ರದಲ್ಲೇ ಸೇಡನ್ನು ತೀರಿಸಿಕೊಳ್ಳುವುದಾಗಿ ಪೋಸ್ಟ್ ಹಾಕಲಾಗಿತ್ತು ಅಂತೆ. ನೋಡಿ, ಸುಹಾಸ್ ಶೆಟ್ಟಿ ಹತ್ಯೆಯಾದ ಕೆಲವೇ ನಿಮಿಷದಲ್ಲಿ ಫಿನಿಶ್ ಎಂದು ಸ್ಟೇಟಸ್ ಹಾಕಲಾಗಿದೆ. ಜೊತೆಗೆ ಹತ್ಯೆ ಬೆನ್ನಲ್ಲೇ ವಿಡಿಯೋ ಕೂಡ ಹಂಚಿಕೊಳ್ಳುವ ಮೂಲಕ ಸಂಭ್ರಮಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಪಕ್ಕಾ ಪ್ಲ್ಯಾನ್ ಮಾಡಿ ಸುಹಾಸ್ ಶೆಟ್ಟಿಯನ್ನು ಕೊಲೆ ಮಾಡಲಾಗಿದೆ. ಈ ಘಟನೆ ಮಂಗಳೂರಿನಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ಬಿಟ್ಟಿದೆ. ಅಂದ ಹಾಗೆ ಕೊಲೆಯಾದ ಸುಹಾಸ್ ಶೆಟ್ಟಿ ವಿರುದ್ಧ ಹಲವು ಪ್ರಕರಣಗಳಿವೆ. ಮಂಗಳೂರಿನಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 5 ಪ್ರಕರಣಗಳು ದಾಖಲಾಗಿವೆ. ಸುಹಾಸ್ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿ ಹೊರಬಂದಿದ್ರು. 5 ಪ್ರಕರಣದ ಪೈಕಿ 2 ಪ್ರಕರಣಗಳು ಖುಲಾಸೆಗೊಂಡಿದ್ರೆ ಇನ್ನೆರಡು ವಿಚಾರಣೆ ಹಂತದಲ್ಲಿವೆ. ನೋಡಿ, ಸುಹಾಸ್ ಹತ್ಯೆ ಅದೆಷ್ಟೇ ಭೀಕರವಾಗಿತ್ತು ಅಂತಂದರೆ ಸ್ಥಳೀಯರ ಕಣ್ಣೆದುರೇ ಹಂತಕರವು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಟೆಂಪೋ ಹಾಗೂ ಒಂದು ಸ್ವಿಫ್ಟ್ ಕಾರ್ನ ಮೂಲಕ ಸುಹಾಸ್ ಕಾರನ್ನು ಚೇಸ್ ಮಾಡಿದ್ದ ಹಂತಕರು ಸುಹಾಸ್ ಕಾರಿಗೆ ಗುದ್ದಿದ್ದಾರೆ. ಗುದ್ದಿದ ರಭಸಕ್ಕೆ ಸುಹಾಸ್ ಕಾರ್ ಸೆಲ್ಲಿನ ಒಳಗೆ ನುಗ್ಗಿದೆ. ಮತ್ತೊಂದು ಕಡೆ ಸ್ವಿಫ್ಟ್ ಕಾರ್ನಲ್ಲಿದ್ದಂಥ 4 ಹಂತಕರು ಮಾರಕಾಸ್ತ್ರಗಳಿಂದ ಸಾರ್ವಜನಿಕರ ಎದುರೇ ಸುಹಾಸ್ನನ್ನು ಕೊಚ್ಚಿ ಕೊಲೆ ಮಾಡಿಬಿಟ್ಟಿದ್ದಾರೆ. ಈ ದೃಶ್ಯ ಸ್ಥಳೀಯರ ಕ್ಯಾಮ್ರಾದಲ್ಲಿ ಒಂದಿಷ್ಟು ಸೆರೆಯಾಗಿದೆ. ಮಂಗಳೂರು ಹೊರವಲಯದ ಬಚ್ಪೆ ಕಿನ್ನಪ್ಪದ ಬಳಿ ಈ ಘಟನೆ ನಡೆದಿದ್ದು ಸ್ಥಳೀಯರಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ. ನೋಡಿ, ಇಷ್ಟು ದಿನಗಳ ಕಾಲ ಶಾಂತವಾಗಿದ್ದ ಮಂಗಳೂರು ಮತ್ತೆ ಧಗಧಗನೆ ಹೊತ್ತಿ ಉರಿತಾ ಇದೆ. ಎಲ್ಲದಕ್ಕೂ ಕೂಡ ಪ್ರತೀಕಾರ, ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ಮಂಗಳೂರಿನಲ್ಲಿ ಒಂದಿಲ್ಲ ಒಂದು ಘಟನೆಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳು ಶಾಂತಿಯನ್ನು ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಂತಿ ಕದಡುವಂಥ ಕೆಲಸವೂ ಕೂಡ ಬಹಳಷ್ಟು ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಹತ್ಯೆಗೈದಿರುವಂಥ ಹಂತಕರನ್ನು ಪೊಲೀಸ್ ಅಧಿಕಾರಿಗಳು ಎಷ್ಟು ಬೇಗ ಹಿಡಿತಾರೆ ಅಂತ ನಾವು ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.